ಇವತ್ತಿನ ವಿಡಿಯೋಲಿ ನನ್ನ ಎವ್ರಿ ನೈಟ್ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ರೂಟೀನ್ ಹೇಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದನ್ನು ನಾನು ಪ್ರತಿದಿನ ಫಾಲೋ ಮಾಡ್ತೀನಿ, ಮಿಸ್ ಮಾಡ್ದಂಗೆ. ಇವತ್ತು ಮೇಕಪ್ ಮಾಡಿರೋದ್ರಿಂದ ಫಸ್ಟು ಮೇಕಪ್ನ ರಿಮೂವ್ ಮಾಡಬೇಕಾಗತ್ತೆ. ನೋಡಿ, ಯಾವಾಗಲೂ ಅಷ್ಟೇ ಮೇಕಪ್ನೊಂದಿಗೆ ಮಲ್ಗೋದಕ್ಕೆ ಹೋಗಬೇಡಿ. ಕೆಲವೊಬ್ಬರಂತೂ ವೆಟ್ ವೈಪ್ಸಲ್ಲಿ ಒರೆಸ್ಬಿಟ್ಟು ಮಲ್ಕೊಳ್ತಾರೆ. ಈವನ್ ದಟ್ ಈಸ್ ನೋ, ಅನ್ಲೆಸ್ ಆ್ಯಂಡ್ ಅಂಟಿಲ್ ನೀವು ತುಂಬ ಟಯರ್ಡ್ ಆಗಿದ್ರೆ. ಬಟ್ ಮೇಕ್ ಶ್ಯೂರ್ ಯು ಆರ್ ಗೋಯಿಂಗ್ ಟು ಸ್ಲೀಪ್ ವಿತ್ ಅ ಕ್ಲೀನ್ ಫೇಸ್. ಸೊ ಏನಂದರೆ, ನಾನು ಕೋಕೋನಟ್ ಆಯಿಲ್ನ ಯೂಸ್ ಮಾಡಿಕೊಂಡು ಯಾವಾಗಲೂ ನನ್ನ ಮೇಕಪ್ನ ರಿಮೂವ್ ಮಾಡ್ಕೊಳ್ಳೋದು. ಇದುವರೆಗೂ ಯಾವುದೇ ಒಂದು ಮೇಕಪ್ ರಿಮೂವಿಂಗ್ ಬಾಮ್ ಎಲ್ಲ ತೊಗೊಂಡಿಲ್ಲ. ಇದಕ್ಕಿಂತ ಮುಂಚೆ ಗಾರ್ನಿಯರ್ನ ಮಿಸೆಲರ್ ವಾಟರ್ ಟ್ರೈ ಮಾಡಿದೆ. ಏನಂದರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಎಷ್ಟೊಂದು ಸರಿ ನಾನು ಕಾಟನ್ ಪ್ಯಾಡ್ಸ್ನ ಯೂಸ್ ಮಾಡಬೇಕಾಗ್ತಿತ್ತು. ಅದು ಏನು ನನಗೆ ಅಷ್ಟು ಇಷ್ಟ ಆಗಿಲ್ಲ. ಸೊ ಈ ಒಂದು ಕೋಕೋನಟ್ ಆಯಿಲಲ್ಲಿ ನಾನು ಟ್ರೈ ಮಾಡಿದೆ. ನನಗಂತೂ ಇವತ್ತಿನವರೆಗೂ ತುಂಬ ಇಷ್ಟ ಆಯಿತು. ಕೋಕೋನಟ್ ಆಯಿಲ್ನೇ ನಾನು ಯಾವಾಗಲೂ ಬಳಸ್ಕೊಂಡು ಈ ರೀತಿ ಫುಲ್ ಫೇಸ್ ಮೇಲೆ ನಾನು ಮಸಾಜ್ ಮಾಡಿಕೊಂಡು ಒಂದು ಟಿಶ್ಯೂ ಇಲ್ಲಾಂದರೆ ವೆಟ್ ವೈಪ್ಸಲ್ಲಿ ಒರೆಸ್ತೀನಿ. ಫುಲ್ ಮ್ಯಾಕ್ಸಿಮಮ್ ಮೇಕಪ್ ಏನೇನಿದೆ ಕ್ಲೀನಾಗಿ ಬಂದುಬಿಡುತ್ತೆ. ಸೊ 2 ಸರಿ ನೀವು ಮಾಡ್ಬೋದು, ಇನ್ ಕೇಸ್ ಹೆವಿ ಮೇಕಪ್ ಇದ್ದರೆ. ಮತ್ತು ಇನ್ನೊಂದೇನೆಂದರೆ, ನಿಮ್ಮ ಮಾಡ್ಕೊಂಡಿರುವಂಥ ಮೇಕಪ್ಗಿಂತ ವಾಟರ್ ಪ್ರೂಫ್, ಬುಲೆಟ್ ಪ್ರೂಫ್ ಮೇಕಪ್ ಆಗಿದ್ರೂ ಕೋಕೋನಟ್ ಆಯಿಲ್ ಅದನ್ನು ನೀಟಾಗಿ ಮೆಲ್ಟ್ ಮಾಡುತ್ತೆ ಮತ್ತು ನೀಟಾಗಿ ನೀವು ಇದನ್ನು ಒರೆಸ್ಕೋಬೋದು. ಸೆನ್ಸಿಟಿವ್ ಸ್ಕಿನ್ ಅವರು ಮತ್ತು ಡ್ರೈ ಸ್ಕಿನ್ ಇರೋರು ಟಿಶ್ಯೂ ಬೇಡ, ವೆಟ್ ವೈಪ್ಸಿಂದ ಒರೆಸ್ಕೋಬೋದು. ಯಾಕಂದರೆ ಈಗ ಸೆನ್ಸಿಟಿವ್ ಸ್ಕಿನ್ ಇರೋರಿಗಂತೂ ವೆಟ್ ವೈಪ್ಸ್, ಈ ರೀತಿಯಾದಂಥ ಟಿಶ್ಯೂಸ್ ಏನಿದೆ, ಡ್ರೈ ಟಿಶ್ಯೂ ಇನ್ನೂ ಸ್ವಲ್ಪ ಡ್ರೈ ಮಾಡ್ದಂಗೆ ರಫ್ ಆಗಿ ಫೀಲ್ ಆಗಂಗೆ ಮಾಡ್ಬೋದು. ವೆಟ್ ವೈಪ್ಸ್ ಇನ್ನೂ ಜೆಂಟಲ್ ಆಗಿರುತ್ತೆ. ಸೊ ಇನ್ನೊಂದು ಸರಿ ನಾನು ಇನ್ನೊಂದು ಕ್ಲೀನ್ ಟಿಶ್ಯೂನಲ್ಲಿ ಮುಖನ ಒರೆಸ್ಕೊಂಡೆ. ಸೊ ಈಗ ಆಲ್ಮೋಸ್ಟ್ 98% ಮೇಕಪ್ ಬಂದುಬಿಟ್ಟಿರುತ್ತೆ. ಈಗ ಡಬಲ್ ಕ್ಲೆನ್ಸಿಂಗ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ. ಜಸ್ಟ್ ಇಷ್ಟೇ ಮೇಕಪ್ ಎಲ್ಲ ರಿಮೂವ್ ಮಾಡಿದ್ದಾಯ್ತಲ್ಲಪ್ಪ ಮಲ್ಕೋಬೋದು ಅಂದ್ಕೊಂಡ್ರೆ ತಪ್ಪು. ಯಾವಾಗಲೂ ಫೇಸ್ ವಾಶ್ ಮಾಡ್ಕೊಳ್ಳಿ. ಅದು ಮೇಕಪ್ ಮಾಡಿದ್ರಂತೂ ಮಸ್ಟ್ ಅಂತಲೇ ಹೇಳ್ಬೋದು. ನಾನು ದಿನಾಗಲೂ ಸೆಟಾಫಿಲ್ನ ಈ ಒಂದು ಫೇಸ್ ವಾಶ್ ಯೂಸ್ ಮಾಡ್ತೀನಿ. ಇದು ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು. ಸೆನ್ಸಿಟಿವ್ ಸ್ಕಿನ್ ಇರೋರು, ಡ್ರೈ ಸ್ಕಿನ್ ಇರೋರು, ಈವನ್ ಆಯಿಲಿ ಸ್ಕಿನ್ ಇರೋರು ಕೂಡ ಯೂಸ್ ಮಾಡ್ಬೋದು. ತುಂಬ ಜೆಂಟ್ಲಿಯಾಗಿ ಸ್ಕಿನ್ನನ್ನು ಕ್ಲೆನ್ಸ್ ಮಾಡುತ್ತೆ, ಲೈಕ್ ಬೇಬಿ ಥರ. ಏನಂದರೆ, ಒಂದು ಚೂರು ಕೂಡ ನ್ಯಾಚುರಲ್ ಆಯಿಲ್ ಏನೇನಿರುತ್ತೆ ನಮ್ಮ ಫೇಸಲ್ಲಿ, ಅದು ಎಲ್ಲ ಕೆಲವೊಂದೊಂದು ಫೇಸ್ ವಾಶ್ ಯೂಸ್ ಮಾಡಿದಾಗ ಏನಾಗುತ್ತೆ, ಅದೆಲ್ಲ ಕಿತ್ಕೊಂಡು ಬಂದುಬಿಟ್ಟು ಫುಲ್ ಡ್ರೈ ಆಗಿ ಮಾಡಿಬಿಡುತ್ತೆ. ಬಟ್ ಈ ಫೇಸ್ ವಾಶಲ್ಲಿ ಆಗೋದಿಲ್ಲ. ಮೈ ಫೇವ್ರೆಟ್ ಸ್ಕಿನ್ ಕ್ಲೆನ್ಸರ್ಸ್ ಇವತ್ತಿನವರೆಗೂ ನನಗೆ ಇಷ್ಟ ಆಗಿರೋದಂದರೆ ಸೆಟಾಫಿಲ್ನದು. ಇದು ಬಿಟ್ಟರೆ ಮಾಯ್ಶ್ಚರೈಸರ್ ಕೂಡ ಸೆಟಾಫಿಲ್ನದ್ದೇ. ಇದಕ್ಕಿಂತ ಮುಂಚೆ ನಾನು ನ್ಯೂಟ್ರಿಜಿನ ಡೀಪ್ ಕ್ಲೀನ್ ಕ್ಲೆನ್ಸರ್ ಯೂಸ್ ಮಾಡಿದೆ, ಆಯಿಲ್ ಫ್ರೀ ಕ್ಲೆನ್ಸರ್. ಅದು ಕೂಡ ಚೆನ್ನಾಗಿದೆ. ಇನ್ ಕೇಸ್ ನೀವು ಆಯಿಲಿ ಸ್ಕಿನ್ ಟೈಪ್ ಅವ್ರು ಆಗಿದ್ರೆ ಅದನ್ನು ನೀವು ಯೂಸ್ ಮಾಡ್ಬೋದು. ಸೊ ಈಗ ನಾನು ಸೆಟಾಫಿಲ್ನ ಈ ಒಂದು ಕ್ಲೆನ್ಸರ್ನಿಂದ ಫೇಸ್ನ ರೀತಿ ಚೆನ್ನಾಗಿ ಮಸಾಜ್ ಮಾಡಿಕೊಂಡೆ. ಈಗ ಫೇಸ್ ವಾಶ್ ಮಾಡ್ಕೊತೀನಿ. ಇದು ನಾನು ಯೂಸ್ ಮಾಡುವಂಥ ಎವ್ರಿ ಡೇ ಫೇಸ್ ವಾಶ್. ಅದು ಸೆಟಾಫಿಲ್ನದು. ಏನಪ್ಪ ನೊರೆ ಬಂದಿಲ್ಲ ಅಂತೆಲ್ಲ ಅಂದ್ಕೊಳ್ಳೋಕೆ ಹೋಗಬೇಡಿ. ಇದು ನೊರೆ ಬರೋದಿಲ್ಲ, ಹಾಗೆ ಜೆಲ್ ರೀತಿಯಲ್ಲಿರುತ್ತೆ. ಮಸಾಜ್ ಮಾಡ್ತಾ ಮಾಡ್ತಾ ಸ್ಕಿನ್ನ ಕೂಡ ಕ್ಲೀನ್ ಮಾಡುತ್ತೆ. ಸೊ ಈಗ ಕಾಜಲ್ ಅಥವಾ ಮಸ್ಕಾರ ಏನಾದರೂ ಇನ್ನು ಸ್ವಲ್ಪ ರೆಸಿಡ್ಯೂ ಉಳ್ಕೊಂಡಿರುತ್ತೆ ಅಂತ ನಾನು ಕಾಟನ್ ಬಡ್ಡಿಂದ ಒಂದು ಸರಿ ಒರೆಸ್ಕೊಳ್ತೀನಿ. ನೋಡೋದಕ್ಕೆ ಮಾತ್ರ ಹಂಗೆ ಅನ್ಸೋದಿಲ್ಲ, ಬಟ್ ಕಾಟನ್ ಬಡ್ಡಲ್ಲಿ ಹಿಂಗೆ ಒರೆಸ್ದಾಗಂತೂ ಎಷ್ಟು ಬರುತ್ತೆ ನೀವು ನೋಡ್ಬೋದು. ಸೊ ಹೀಗೆ ನಾನು ಈಗ ಸ್ಕಿನ್ ಕೂಡ ಕ್ಲೆನ್ಸ್ ಆಗಿದೆ, ಮೇಕಪ್ ಕೂಡ ರಿಮೂವ್ ಆಗಿದೆ, ಎಲ್ಲಾಗಿದೆ. ಮೈ ಸ್ಕಿನ್ ಇಸ್ ಫುಲ್ಲಿ ಸ್ಕ್ವಿಹಿ ಕ್ಲೀನ್ ಅಂತಲೇ ಹೇಳ್ಬೋದು. ಇದಾದ ನಂತರ ಸ್ಕಿನ್ ಕೇರ್ ರೂಟೀನ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ಇದು ಕೂಡ ಫೇಸ್ ವಾಶ್ ಕೂಡ ಪಾರ್ಟ್ ಆಫ್ ಸ್ಕಿನ್ ಕೇರ್ ರೂಟೀನೇ. ಇವಾಗ ನಾನು ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಗ್ಲೈಕಾಲಿಕ್ ಆ್ಯಸಿಡ್ನ ಎಕ್ಸ್ಫೋಲಿಯೇಟಿಂಗ್ ಟೋನರ್ನ ಯೂಸ್ ಮಾಡ್ತೀನಿ. ಇನ್ ಕೇಸ್ ನೀವು ಈ ರೀತಿ ಗ್ಲೈಕಾಲಿಕ್ ಆ್ಯಸಿಡ್ನ ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಗಮನದಲ್ಲಿರಲಿ. ಇದನ್ನು ವಾರಕ್ಕೆ 1 ಸರಿ ಯೂಸ್ ಮಾಡಿ ನೋಡಿ. ಸೆಟ್ ಆದರೆ 2 ಸರಿ, ಅದಾದ ನಂತರ 3 ಸರಿ, ಆ ರೀತಿ ನೀವು ಆಲ್ಟರ್ನೇಟ್ ಡೇಸಲ್ಲಿ ಕೂಡ ಮಾಡ್ಬೋದು. ಯಾಕಂದರೆ ಇದು ಒಂದು ಎಕ್ಸ್ಫೋಲಿಯೇಟಿಂಗ್ ಟೋನರ್ ಆಗಿರೋದ್ರಿಂದ ನಿಮ್ಮ ಸ್ಕಿನ್ನನ್ನು ಡೀಪಾಗಿ ಕ್ಲೆನ್ಸ್ ಮಾಡುತ್ತೆ. ಯಾವುದೇ ಒಂದು ಪಿಗ್ಮೆಂಟೇಷನ್ ಇದ್ದರೆ ಕೂಡ ದೂರ ಮಾಡುತ್ತೆ, ಪೋರ್ಸ್ನೆಲ್ಲ ಕ್ಲೀನ್ ಮಾಡುತ್ತೆ. ಬೇಸಿಕ್ಕಾಗಿ ಸ್ಕಿನ್ನನ್ನು ಫುಲ್ ಬ್ರೈಟಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇದು ಎಕ್ಸ್ಫೋಲಿಯೇಟಿಂಗ್ ಟೋನರ್ ಕ್ಯಾಟಗರಿಯಲ್ಲಿ ಬರೋದ್ರಿಂದ ಯು ಶುಡ್ ಬಿ ವೆರಿ ಕೇರ್ಫುಲ್, ಎಸ್ಪೆಷಲಿ ಫಾರ್ ಸೆನ್ಸಿಟಿವ್ ಸ್ಕಿನ್ ಟೈಪ್ಸ್. ಮತ್ತು ಇರಿಟೇಟೆಡ್ ಸ್ಕಿನ್ ಆಗಿದ್ರೂ ಕೂಡ ಇದನ್ನು ನೀವು ಸ್ವಲ್ಪ ನೋಡಿಕೊಂಡು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಬಟ್ ಸ್ಕಿನ್ನಿಗೆ ಸೆಟ್ ಆದರೆ ಯು ಕ್ಯಾನ್ ಗೋ ಫಾರ್ ಇಟ್. ಸೊ ಇದನ್ನು ಆದಷ್ಟು ನೈಟ್ ಸ್ಕಿನ್ ಕೇರ್ ರೂಟೀನಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಇನ್ ಕೇಸ್ ನಿಮ್ಮ ಸ್ಕಿನ್ ಟೈಪ್ ಡ್ರೈ ಸ್ಕಿನ್ ಟೈಪ್ ಅವರಾಗಿದ್ದರೆ ನೀವು ಹೈಲುರಾನಿಕ್ ಆ್ಯಸಿಡ್ ಸಿರಮ್ನ ಯೂಸ್ ಮಾಡ್ಬೋದು.
ಟೋನರ್ ಆದ ನಂತರ ನಾನು ಇಲ್ಲಿ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ. ಸೆಟಾಫಿಲ್ನ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ. ನಾನು ಇದನ್ನು ಎವ್ರಿ ಡೇ ಮಾಡ್ತೀನಿ. ಇವಾಗ ನೋಡಿ ಕೆಲವ್ರಿಗೆ ಡೌಟ್ ಇರುತ್ತೆ, ನೈಟ್ ಟೈಮಲ್ಲಿ ಬೇರೆ ಮಾಯ್ಶ್ಚರೈಸರ್ ಹಾಕಬೇಕಾ, ಡೇ ಟೈಮಲ್ಲಿ ಬೇರೆ ಮಾಯ್ಶ್ಚರೈಸರ್ ಹಾಕಬೇಕಾ ಅಂತ. ಆ ಥರ ಎಲ್ಲ ಏನೂ ಇಲ್ಲ. ಯಾವುದಾದ್ರೆ ಒಂದು ಮಾಯ್ಶ್ಚರೈಸರ್ ನಿಮ್ಮ ಸ್ಕಿನ್ ಟೈಪ್ಗೆ ಕರೆಕ್ಟಾಗಿ ಸೂಟ್ ಆಗುವಂಥದ್ದು ನೀವು ಯಾವಾಗಲೂ ಫೇಸ್ ವಾಶ್ ಆದ ನಂತರ ಯೂಸ್ ಮಾಡ್ಬೋದು. ಇವಾಗ ನೀವು ಮಧ್ಯಾಹ್ನದ ಫೇಸ್ ವಾಶ್ ಮಾಡಿದ್ರು ಯೂಸ್ ಮಾಡ್ಬೋದು. ಇನ್ಫ್ಯಾಕ್ಟ್ ನೀವು ಯಾವಾಗ ಡ್ಯೂರಿಂಗ್ ದ ಡೇ, ಡ್ಯೂರಿಂಗ್ ದ ನೈಟ್ಸ್, ಎನಿ ಟೈಮ್ ಆಫ್ಟರ್ ವಾಷಿಂಗ್ ಯೋರ್ ಫೇಸ್ ನಿಮಗೆ ಇಷ್ಟವಾಗುವಂಥ ಮಾಯ್ಶ್ಚರೈಸರ್ ಯೂಸ್ ಮಾಡ್ಬೋದು. ಸೊ ಇದಾದ ನಂತರ ನಾನು ವ್ಯಾಸ್ಲೀನಿಂದ ಸ್ಕಿನ್ ಕೇರ್ ರೂಟೀನ್ನ ಫಿನಿಷ್ ಮಾಡ್ತಿದ್ದೀನಿ. ಯಾವುದೇ ಒಂದು ಲಿಪ್ ಬಾಮ್ ನಾನು ಏನೇ ಟ್ರೈ ಮಾಡಿದ್ರು ಐ ಕಮ್ ಬ್ಯಾಕ್ ಟು ವ್ಯಾಸ್ಲಿನ್. ಬಿಕಾಸ್ ನನಗನ್ಸೋ ಪ್ರಕಾರ ನಾರ್ಮಲ್ ಪೆಟ್ರೋಲಿಯಂ ಜೆಲ್ಲಿ ನೀವು ಲಿಪ್ ಬಾಮ್ ಆಗಿ ಯೂಸ್ ಮಾಡಿದ್ರೆ ಎಲ್ಲ ಪ್ರಾಡಕ್ಟ್ಸ್ಗಿಂತಲೂ ಒಳ್ಳೆಯದು ಅಂತ ನಂಬ್ತೀನಿ. ಸೊ ಈಗ ಹೇರ್ ಕೇರ್ ರೂಟೀನ್ನ ನೋಡೋದಾದರೆ ನಾನು ದಿನಾ ರಾತ್ರಿ ಮಲಗುವಾಗ ಈ ಒಂದು ಮಿನಿಮಲಿಸ್ಟ್ನ ಹೇರ್ ಗ್ರೋತ್ ಆ್ಯಕ್ಟಿವ್ಸ್ ಇರುವಂಥ ಸಿರಮ್ನ ಯೂಸ್ ಮಾಡ್ತೀನಿ. ಸೊ ಈ ಸಿರಮ್ನ ನಾನು ಯಾವುದೇ ಒಂದು ಪ್ರಮೋಷನಲ್ ವಿಡಿಯೋ ಅಂತ ಇದನ್ನೇನೋ ಇನ್ಕ್ಲೂಡ್ ಮಾಡ್ತಿಲ್ಲ. ಇದನ್ನು ನಾನು ಸ್ವಂತವಾಗಿ ಕೊಂಡ್ಕೊಂಡಿರೋದು. ಏನಿಲ್ಲ ಅಂದರೂ ಒಂದು 3-4 ತಿಂಗಳಿಂದ ಯೂಸ್ ಮಾಡ್ತಿದ್ದೀನಿ. ನನಗೆ ಇಷ್ಟ ಆಗಿದೆ ಈ ಒಂದು ಸಿರಮ್. ಹೇರ್ ಫಾಲ್ ಪ್ರಾಬ್ಲಮ್ನ ಕಂಟ್ರೋಲ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಈ ಒಂದು ಸಿರಮ್ ಯೂಸ್ ಮಾಡಿದಾಗಿಂದ ಎಷ್ಟು ಕಡಿಮೆ ಹೇರ್ ಫಾಲ್ ಆಗ್ತೈತೆ, ಇನ್ನೂ ಅದು ಕೂಡ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಇನ್ ಕೇಸ್ ನಿಮ್ಗೆ ಜಾಸ್ತಿ ಹೇರ್ ಫಾಲ್ ಪ್ರಾಬ್ಲಮ್ ಇದ್ದರೆ ಮತ್ತು ಬಾಲ್ಡ್ ಪ್ಯಾಚಸ್ ಏನಾದರೂ ಇದ್ದರೆ ಈ ಒಂದು ಸಿರಮ್ನ ಒಂದ್ಸರಿ ಟ್ರೈ ಮಾಡಿ, ಹೆಲ್ಪ್ ಆಗ್ಬೋದು. ಮತ್ತು ಈ ಒಂದು ಸಿರಮ್ನ ನೀವು ಟ್ರೈ ಮಾಡ್ತಿದ್ದೀರಾ ಅಂದರೆ ವೆಯ್ಟ್ ಫಾರ್ 21 ಡೇಸ್. ಈ ಒಂದು ಪ್ರಾಡಕ್ಟ್ ಏನು ಪ್ರಾಮಿಸ್ ಮಾಡುತ್ತೆ ಅಂದರೆ 21 ದಿನ ನೀವು ಕಂಟಿನ್ಯೂಸ್ ಆಗಿ ಎವ್ರಿ ನೈಟ್ ಬಿಫೋರ್ ಸ್ಲೀಪಿಂಗ್ ಇದನ್ನು ಅಪ್ಲೈ ಮಾಡ್ತಾ ಬಂದರೆ 21 ದಿನ ಆದಮೇಲೆ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತ. ನಾನಂತೂ ಒಂದು 4 ತಿಂಗಳಿಂದ ಯೂಸ್ ಮಾಡ್ತಿದ್ದೀನಿ. ಪರವಾಗಿಲ್ಲ, ನನಗೆ ಚೆನ್ನಾಗೇ ಅನಿಸಿದೆ. ರಿಡೆನ್ಸಲ್ ಸಿರಮ್ ಅಂತ ನೀವು ಟೈಪ್ ಮಾಡಿ ನೋಡ್ಬೋದು. ಬೇರೆ ಬೇರೆ ಬ್ರ್ಯಾಂಡ್ಸಲ್ಲಿ ಕೂಡ ಇದೆ. ಮಿನಿಮಲಿಸ್ಟೇ ತೊಗೋಬೇಕಂತ ಏನಿಲ್ಲ. ಆಲ್ಮೋಸ್ಟ್ 50 ರೂಪಾಯಿ 100 ರೂಪಾಯಿ ಹೆಚ್ಚು ಕಮ್ಮಿ ಇರ್ಬೋದು. ಅಷ್ಟೇ, ಜಾಸ್ತಿ ಡಿಫ್ರೆನ್ಸ್ ಏನಿರೋದಿಲ್ಲ ಅಂದ್ಕೊಳ್ತೀನಿ. ಮತ್ತು ಇದನ್ನು ನಾನು ಜಸ್ಟ್ ಸ್ಕ್ಯಾಲ್ಪ್ ಮೇಲೆ ಹಚ್ಬಿಟ್ಟು ನಾನು ನೀಟಾಗಿ ಜಡೆ ಹಾಕ್ಕೊಳ್ತೀನಿ. ಮತ್ತು ಆಸ್ ಒಂದು ಸಿರಮ್ ಯಾವುದೇ ಒಂದು ಅಂಟಂಟು ಥರ ಎಲ್ಲ ಏನಿರಲ್ಲ, ಜಸ್ಟ್ ಪ್ಲೇನ್ ವಾಟರ್ ಥರ ಇರುತ್ತೆ. ಸೊ ನೀವು ಇದನ್ನು ಬೆಳಗ್ಗೆ ಎದ್ದು ಹೇರ್ ವಾಶ್ ಮಾಡಲೇಬೇಕು ಅಂತಲೂ ಕೂಡ ಏನಿಲ್ಲ. ಹಾಗೆ ನೀವು ಹೇರ್ ಸ್ಟೈಲ್ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ಡಸಂಟ್ ಮೇಕ್ ಯೋರ್ ಸ್ಕಿನ್ ಹೇರ್ ಆಯಿಲಿ ಆರ್ ಎನಿಥಿಂಗ್. ಮತ್ತು ನಾನು ಕೋಲ್ಡ್ ಪ್ರೆಸ್ಡ್ ಕ್ಯಾಸ್ಟರ್ ಆಯಿಲ್ನ ತೊಗೊಂಡು ದಿನಾಗಲೂ ಐಬ್ರೋ ಮೇಲೆ ಹಾಕ್ಕೊಳ್ತೀನಿ. ಬಿಕಾಸ್ ಏನಾದರೂ ಥಿಕ್ ಐಬ್ರೋ ಹೇರ್ ಬೇಕು ಅನ್ನಿಸ್ತವರು ಈ ರೀತಿಯಾದಂಥ ಟಿಪ್ನ ಫಾಲೋ ಮಾಡ್ಬೋದು. ನಾನು ಈ ನಡುವೆ ಇದನ್ನು ಶುರು ಹಚ್ಕೊಂಡಿರೋದು, ಮುಂಚೆಯಿಂದನೂ ಏನೂ ಇದನ್ನು ಫಾಲೋ ಮಾಡ್ಕೊಂಡು ಬಂದಿಲ್ಲ. ಈಗ ಒಂದು 15 ದಿವಸದಿಂದ ಇದನ್ನು ನಾನು ಮಾಡ್ತಿದ್ದೀನಿ. ಯಾಕಂದರೆ ನನಗೆ ಈ ನಡುವೆ ನೋಡೋಣ, ಇದನ್ನು ಟ್ರೈ ಮಾಡಿ ಇನ್ನೂ ಐಬ್ರೋ ದಪ್ಪ ಆಗುತ್ತಾ ಅಂತ ನಾನು ಟ್ರೈ ಮಾಡ್ತಿದ್ದೀನಿ. ಒಂದು ಚೂರು ತೊಗೊಂಡು ನಾನು ಮಸ್ಕರ ರೀತಿಯಲ್ಲಿ ಕೂಡ ಹಾಕ್ಕೊಳ್ತೀನಿ, ಐ ಲ್ಯಾಶಸ್ ಇನ್ನು ಸ್ವಲ್ಪ ದಪ್ಪಾಗಿ ಲೆಂತ್ ಬರಲಿಕ್ಕೆ ಅಂತ. ಸೊ ಕಣ್ಣೊಳಗೋದ್ರೆ ಹರಳೆಣ್ಣೆ ಉರಿಯೋ ಚಾನ್ಸಸ್ ಇರುತ್ತೆ, ಉರಿಯುತ್ತೆ. ಸೊ ಸ್ವಲ್ಪ ತೊಗೊಂಡು ಜಸ್ಟ್ ಮೇಲೆ ಮಾತ್ರ ಹಾಕ್ಕೊಳ್ಳಿ. ಜಸ್ಟ್ ಬಿ ವೆರಿ ಕೇರ್ಫುಲ್. ಇಲ್ಲ ಅಂದರೆ ರಿಸ್ಕಿ ಅನಿಸಿದ್ರೆ ಜಸ್ಟ್ ಕೀಪ್ ಇಟ್. ಯಾವುದೇ ಒಂದು ಚಾನ್ಸ್ ತೊಗೊಳೋದಕ್ಕೆ ಹೋಗಬೇಡಿ. ಸೊ ಇದಾಗಿತ್ತು ನನ್ನ ಒಂದು ಸ್ಕಿನ್ ಕೇರ್ ಹೇರ್ ಕೇರ್ ರೂಟೀನ್ ವಿಡಿಯೋ ನೈಟ್ ಟೈಮಲ್ಲಿ. ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮತ್ತೊಂದು ವಿಡಿಯೋನ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಟೇಕ್ ಕೇರ್, ಬಾಯ್.